ಇಷ್ಟಂದ್ರೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಸಿಆರ್ ಮತ್ತು ಡಿಆರ್ ಹುದ್ದೆ ಸಂಬಂಧಪಟ್ಟಂತೆ ಒಂದು ರಿಟರ್ನ್ ಎಕ್ಸಾಮಿನೇಷನ್ ನ ಅಡ್ಮಿಟ್ ಕಾರ್ಡ್ ಇವಾಗ ಇಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಒಂದು ಅಡ್ಮಿಟ್ ಕಾರ್ಡ್ ನಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ಬೋದು, ಮತ್ತೆ ನೀವು ಇಲ್ಲಿ ಎಕ್ಸಾಮ್ ಗೆ ಅಟೆಂಡ್ ಆಗ್ಬೇಕಂದ್ರೆ ಯಾವ ಒಂದು ಡಾಕ್ಯುಮೆಂಟ್ ನ ತಗೊಂಡು ಹೋಗ್ಬೇಕು, ಮತ್ತೆ ಎಷ್ಟು ಗಂಟೆಗೆ ನೀವು ಒಂದು ಪರೀಕ್ಷಾ ಕೇಂದ್ರದ ಬಳಿ ಹಾಜರಾಗಿರ್ಬೇಕಂತ ಪ್ರತಿಯೊಂದ್ರ ಬಗ್ಗೆ ಕೂಡ ಇವತ್ತಿನ ನಾವು ಇವರಿಗೆ ನೋಡ್ತಾ ಹೋಗೋಣ. ಅದೇ ರೀತಿ ಒಂದು ವಿಡಿಯೋ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ರಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಅಡ್ಮಿಟ್ ಕಾರ್ಡ್ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಇನ್ನ ಅಡ್ಮಿಟ್ ಕಾರ್ಡ್ ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಮೇಲ್ಗಡೆ ಕಾಣ್ತಿರ್ತಕ್ಕಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಹೇಳ್ತಾ ಬರುತ್ತೆ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ನನ್ನ ಅರ್ಜಿ ಅಂತ ಕೊಡುದಿಲ್ಲ, ಮೈ ಅಪ್ಲಿಕೇಶನ್ ಅಂತ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗಿ ಡೈರೆಕ್ಟ್ ಆಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇವಾಗ ನೀವು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ನೀವು ಚೂಸ್ ಮಾಡಬೇಕು. ಇಲ್ಲಿ ಕರೆಕ್ಟ್ ಆಗಿ ನಿಮ್ಮ ಅಪ್ಲಿಕೇಶನ್ ನಂಬರ್ ನ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಆಪ್ಷನ್ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನು ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಲಾಗಿನ್ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಇನ್ನು ನಿಮ್ಮ ಹತ್ರ ಒಂದು ಅಪ್ಲಿಕೇಶನ್ ನಂಬರ್ ಇಲ್ಲದಲ್ಲಿ ಅಥವಾ ಕಳೆದೋಗಿದ್ರೆ ನೀವು ಯಾವ ರೀತಿ ನಿಮ್ಮ ಅಡ್ಮಿಟ್ ಕಾರ್ಡ್ ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಮೊದಲಾಗಿ ನೀವು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ನ ರಿಕವರಿ ಮಾಡ್ಕೋಬೇಕು. ಅದಾದ್ಮೇಲೆ ಒಂದು ಅಪ್ಲಿಕೇಶನ್ ನಂಬರ್ ನ ಹಾಕೊಂಡು ನಿಮ್ಮ ಹಾಲ್ ಟಿಕೆಟ್ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಇನ್ನು ನಿಮ್ಮ ಅಪ್ಲಿಕೇಶನ್ ನಂಬರ್ ನಲ್ಲಿ ಯಾವ ರೀತಿ ರಿಕವರಿ ಮಾಡ್ಕೋಬೇಕಂದ್ರೆ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಫಾರ್ಗೆಟ್ ಅಪ್ಲಿಕೇಶನ್ ನಂಬರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಅಪ್ಲಿಕೇಶನ್ ನಂಬರ್ ನೀವು ಇಲ್ಲಿ ರಿಕವರಿ ಮಾಡ್ಕೋಬಹುದು. ರಿಕವರಿ ಆದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು SMS ಬರುತ್ತೆ. ಒಂದು SMS ಇರತಕ್ಕಂಥ ಒಂದು ಅಪ್ಲಿಕೇಶನ್ ನಂಬರ್ ನ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ಅಂತ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನು ಚೂಸ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ರೀತಿ ಪೇಜ್ ಓಪನ್ ಆಗಿರುತ್ತೆ. ಡೈರೆಕ್ಟ್ ಆಗಿ ನೀವು ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಕೊನೆಯದಾಗಿ ಡೌನ್ಲೋಡ್ ರಿಟರ್ನ್ ಎಕ್ಸಾಮಿನೇಷನ್ ಕಾಲ್ ಲೆಟರ್ ಅಂತ ಕೊಡೋದನ್ನ ಈ ಒಂದು ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಒಂದು ಅಡ್ಮಿಟ್ ಕಾರ್ಡ್ ಬಂದ್ಬಿಟ್ಟು ನಿಮ್ಮ ಹತ್ರ ಡೌನ್ಲೋಡ್ ಆಗುತ್ತೆ. ಇನ್ನೊಂದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆದ್ಮೇಲೆ ಒಂದು ಅಡ್ಮಿಟ್ ಕಾರ್ಡ್ ನಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕೂಡ ನೀವು ಚೆಕ್ ಮಾಡಬೇಕು. ಅಂದ್ರೆ ಯಾವ ಒಂದು ಮಾಹಿತಿಯನ್ನು ಕೊಡಿದ್ರೆ ಯಾವ ಒಂದು ದಾಖಲಾತಿಯನ್ನು ತಗೊಂಡು ಹೋಗಬೇಕು, ಎಷ್ಟು ಗಂಟೆಗೆ ನೀವು ಪರೀಕ್ಷಾ ಕೇಂದ್ರದ ಬಳಿ ಹಾಜರಾಗಿರ್ಬೇಕಂತ ಅವರು ಸೂಚನೆಗಳಲ್ಲಿ ಕೊಟ್ಟಿದ್ದಾರೆ. ಅದರ ಬಗ್ಗೆ ಕೂಡ ನಿಮಗೆ ಇವರಿಗೆ ತಿಳಿಸ್ಕೊಡ್ತೀನಿ. ಇವಾಗ ನಿಮ್ಮ ಹಾಲ್ ಟಿಕೆಟ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ಮೇಲೆ ಈ ಒಂದು ಹಾಲ್ ಟಿಕೆಟ್ ನಲ್ಲಿ ನೀವು ಯಾವ ಒಂದು ಮಾಹಿತಿನ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಬಹುದು. ನೀವು ಮೊದಲಾಗಿ ವಸ್ತ್ರ ಸಂಹಿತೆ ಅಂತ ಕೊಡ್ತಾರೆ, ಅಂದ್ರೆ ಡ್ರೆಸ್ ಕೋಡ್ ಯಾವ ರೀತಿ ಇರ್ಬೇಕಂತ ಹೇಳಿ ಕೆಳಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಡ್ರೆಸ್ ಕೋಡ್ ಬಂದ್ಬಿಟ್ಟು ಪುರುಷ ಮತ್ತು ತೃತೀಯ ಲಿಂಗಿ ಪುರುಷ ಅಭ್ಯರ್ಥಿಗಳ ಅರ್ಧ ತೋಳಿನ ಶರ್ಟ್ ಗಳನ್ನ ಕಡ್ಡಾಯವಾಗಿ ಧರಿಸುವುದು ಹಾಗೂ ಸಾಧ್ಯವಾದಷ್ಟು ಕಾಲರ್ ರಹಿತ ಶರ್ಟ್ ಗಳನ್ನ ಧರಿಸುವುದು. ಮತ್ತೆ ಇಲ್ಲಿ ಜಿಪ್ ಪ್ಯಾಕೆಟ್ಗಳು ದೊಡ್ಡ ಬಟನ್ಗಳು ಇರುವ ಶರ್ಟ್ ಗಳನ್ನ ಧರಿಸತಕ್ಕದ್ದಲ್ಲ ಅಂತ ಅವರು ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ನೀವು ಯಾವ ರೀತಿ ಶರ್ಟ್ ಅನ್ನು ಹಾಕೊಂಡು ಒಂದು ಎಕ್ಸಾಮ್ಗೆ ಇಲ್ಲಿ ಹೋಗ್ಬೇಕಂದ್ರೆ ಇದು ಶರ್ಟ್ ಬಗ್ಗೆ ಅವರು ಕೊಡಿದ್ರೆ ನೀವು ಇಲ್ಲಿ ಹಾಫ್ ತೋಳಿನ ಶರ್ಟ್ ಅನ್ನು ಹಾಕೊಂಡು ಒಂದು ಎಕ್ಸಾಮ್ಗೆ ಇಲ್ಲಿ ಅಟೆಂಡ್ ಆಗಬಹುದು. ನೋಡಿ ನೀವು ಅರ್ಧ ತೋಳಿನ ಶರ್ಟ್ ಗಳನ್ನ ಕಡ್ಡಾಯವಾಗಿ ಧರಿಸುವುದು ಅಂತ ಅವರು ಮೆನ್ಷನ್ ಮಾಡಿದ್ರೆ. ಇನ್ನ ಇದರಲ್ಲಿ ಅವರು ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಹಾಗೂ ಸಾಧ್ಯವಾದಷ್ಟು ಕಾಲರ್ ರಹಿತ ಶರ್ಟ್ ಅನ್ನು ಕೂಡ ನೀವು ಇಲ್ಲಿ ಹಾಕೋಬಹುದು. ಅಂದ್ರೆ ಸಾಧ್ಯವಾದಷ್ಟು ಕಾಲರ್ ಇಲ್ಲದೆ ಇರತಕ್ಕಂಥ ಒಂದು ಟಿ ಶರ್ಟ್ ಅನ್ನು ಹಾಕೊಂಡು ಹೋದ್ರು ಕೂಡ ನೀವು ಇಲ್ಲಿ ಒಂದು ಎಕ್ಸಾಮ್ಗೆ ಅಲೋ ಮಾಡ್ತಾರೆ. ಕರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಸೂಚನೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಇಲ್ಲಿ ಎರಡನೇದಾಗಿ ಜೀನ್ಸ್ ಪ್ಯಾಂಟ್ ಮತ್ತು ಹೆಚ್ಚಿನ ಜೇಬುಗಳಿರುವ ಪ್ಯಾಂಟ್ ಗಳನ್ನ ಧರಿಸತಕ್ಕದ್ದಲ್ಲ ಅಂತ ಅವರು ಕೊಡಿದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಮೂರದಾಗಿ ಪರೀಕ್ಷಾ ಕೇಂದ್ರದೊಳಗೆ ಶೂಗಳನ್ನ ನಿಷೇಧಿಸಲಾಗಿದ್ದು, ಅಂದ್ರೆ ಇಲ್ಲಿ ನೀವು ಬೂಟ್ ಅನ್ನ ಹಾಕೊಂಡು ಒಂದು ಎಕ್ಸಾಮ್ಗೆ ಇಲ್ಲಿ ಹೋಗುವಂತಿಲ್ಲ. ಇನ್ನು ಯಾವ ರೀತಿ ಹೋಗ್ಬೇಕಂದ್ರೆ ಚಪ್ಪಲಿಯನ್ನ ಹಾಕೊಂಡು ನೀವು ಇಲ್ಲಿ ಹೋಗ್ಬೋದು. ಅದು ಕೂಡ ಇಲ್ಲಿ ನೋಡೋದು ನೀವು ಅಭ್ಯರ್ಥಿಗಳು ತೆಳುವಾದ ಅಡಿಭಾಗವಿರುವ ಪಾದರಕ್ಷೆಗಳನ್ನ ಧರಿಸುವುದು ಅಂತ ಅವರು ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸೂಚನೆಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಕೊನೆದ ಬಂದ್ಬಿಟ್ಟು ಕುತ್ತಿಗೆ ಸುತ್ತ ಯಾವುದೇ ಲೋಹದ ಆಭರಣಗಳು ಅಥವಾ ಉಂಗುರ ಆಗಲಿ ಅದೇ ರೀತಿ ಕಡಗಗಳನ್ನ ಹಾಕುವುದು ನಿಷೇಧಿಸಲಾಗಿದೆ ಅಂತ ಇಲ್ಲಿ ಕೊಡಿದ್ರೆ, ಅಂದ್ರೆ ನೀವು ಇಲ್ಲಿ ಕಡಗ ಮತ್ತ ಉಂಗುರವನ್ನ ಹಾಕೊಂಡು ಒಂದು ಎಕ್ಸಾಮ್ಗೆ ಕೂಡ ಹೋಗೋದಕ್ಕೆ ಆಗುದಿಲ್ಲ. ಕರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಸೂಚನೆಗಳನ್ನ ನೀವು ಇಲ್ಲಿ ಪಾಲಿಸ್ಕೊಂಡು ಒಂದು ಎಕ್ಸಾಮ್ಗೆ ಇಲ್ಲಿ ಹೋಗ್ಬೇಕಾಗತ್ತೆ. ಇನ್ನ ಇದಾದ್ಮೇಲೆ ನಾಲ್ಕನೇದ ಬಂದ್ಬಿಟ್ಟು ಇದು ಕೂಡ ಮುಖ್ಯವಾಗಿರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸೂಚನೆ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಒಂದು ಎಕ್ಸಾಮ್ಗೆ ನೀವು ಇಲ್ಲಿ ಯಾವ ಒಂದು ಡಾಕ್ಯುಮೆಂಟ್ ನ ತಗೊಂಡು ಹೋಗ್ಬೇಕಂತ ಇಲ್ಲಿ ಮೆನ್ಷನ್ ಮಾಡಿದ್ರೆ ನಾಲ್ಕನೇ ಕಾಲಮ್ ಅಲ್ಲಿ ಇಲ್ಲಿ ಮೊದಲಾಗಿ ಒಂದು ಪ್ರವೇಶ ಪತ್ರವನ್ನ ನೀವು ತಗೊಂಡು ಹೋಗಬೇಕಾಗುತ್ತೆ. ಇದು ಮೊದಲಾಗಿ ಒಂದು ಅಡ್ಮಿಟ್ ಕಾರ್ಡ್ ನೀವು ಇಲ್ಲಿ ಕಲರ್ ಪ್ರಿಂಟ್ ಅನ್ನ ತಗೊಳ್ಳಿ. ಇನ್ನ ಇದಾದ್ಮೇಲೆ ಎರಡನೇದಾಗಿ ನಿಮ್ಮ ಗುರುತಿನ ಚೀಟವನ್ನು ಕೂಡ ನೀವು ಇಲ್ಲಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಎರಡನ್ನ ಕೊಡಿದ್ರೆ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಇಲ್ಲಿ ತಗೊಂಡು ಒಂದು ಎಕ್ಸಾಮ್ಗೆ ಇಲ್ಲಿ ಹೋಗಬಹುದು. ಒಂದು ಆಧಾರ್ ಕಾರ್ಡ್ ಆದ್ರೂ ಒಯ್ಬಹುದು, ಇಲ್ಲಾಂದ್ರೆ ವೋಟರ್ ಐಡಿ ಆದ್ರೂ ನೀವು ಇಲ್ಲಿ ಒಯ್ಬಹುದು. ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡು ಐಡಿಗಳಲ್ಲಿ ಒಂದು ಆಧಾರ್ ಕಾರ್ಡ್ ಆದ್ರೂ ಒಯ್ಬಹುದು ನೀವು ಇಲ್ಲಿ, ಇಲ್ಲಾಂದ್ರೆ ವೋಟರ್ ಐಡಿ ಆದ್ರೂ ಒಯ್ಬಹುದು. ಇನ್ನ ಪ್ಯಾನ್ ಕಾರ್ಡ್ ಆಗಲಿ ಅದೇ ರೀತಿ ಇನ್ನಿತರ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಈ ರೀತಿ ಐಡಿಗಳನ್ನ ಇಲ್ಲಿ ಅವರು ಮೆನ್ಷನ್ ಮಾಡಿಲ್ಲ. ಇಲ್ಲಿ ಯಾವ ಒಂದು ಐಡಿಗಳನ್ನ ಮೆನ್ಷನ್ ಮಾಡಿದ್ರೆ ಈ ಎರಡರಲ್ಲಿ ಯಾವ್ದಾದ್ರು ಒಂದು ಐಡಿಯನ್ನ ಮಾತ್ರ ನೀವು ಇಲ್ಲಿ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಅದು ಕೂಡ ಒರಿಜಿನಲ್ ಐಡಿಯನ್ನ ನೀವು ಇಲ್ಲಿ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ ಯಾವ ಒಂದು ಡಾಕ್ಯುಮೆಂಟ್ ನ ತಗೊಂಡು ಹೋಗ್ಬೇಕಂದ್ರೆ ಒಂದು ನಿಮ್ಮ ಅಡ್ಮಿಟ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನ ತಗೊಂಡು ನೀವು ಇಲ್ಲಿ ಒಂದು ಎಕ್ಸಾಮ್ಗೆ ಇಲ್ಲಿ ಹೋಗ್ಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಇಲ್ಲಿ ನೀವು ಪರೀಕ್ಷಾ ಕೇಂದ್ರದ ಬಳಿ ಎಷ್ಟು ಗಂಟೆಗೆ ಹಾಜರಾಗಿರ್ಬೇಕಂದ್ರೆ ಇಲ್ಲಿ ಕೊನೆಯದಾಗಿ ಅವರು
ಇಲ್ಲಿ ಅವರು 8ನೇ ಕಾಲಮಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಯ ಬಗ್ಗೆ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಈಗ ಇಲ್ಲಿ ನೋಡಿ ನೀವು ಅಭ್ಯರ್ಥಿಗಳು ತಮ್ಮ ಸ್ಥಾನವನ್ನ ತಿಳಿದುಕೊಳ್ಳುವುದಕ್ಕಾಗಿ ಬಯೋಮೆಟ್ರಿಕ್ ದಾಖಲೆ ಸಂಗ್ರಹಕ್ಕಾಗಿ ಪರೀಕ್ಷಾ ಪ್ರಾರಂಭವಾಗುವ 120 ನಿಮಿಷಗಳ ಅಂದ್ರೆ 7 ಗಂಟೆ ಮುಂಚಿತವಾಗಿ ನೀವು ಪರೀಕ್ಷಾ ಕೇಂದ್ರದಲ್ಲಿ ಹಾಜರಿರಲು ಸಲಹೆ ನೀಡಲಾಗಿದೆ ಅಂತ ಇಲ್ಲಿ ಕೊಡಿದ್ರೆ, ಅಂದ್ರೆ ಇಲ್ಲಿ ಒಂದು ಎಕ್ಸಾಮ್ ಬಂದ್ಬಿಟ್ಟು 11 ಗಂಟೆಗೆ ಇದೆ ಅಂದ್ರೆ ನೀವು ಇಲ್ಲಿ 9 ಗಂಟೆಗೆ ಒಂದು ಪರೀಕ್ಷಾ ಕೇಂದ್ರದ ಬಳಿ ಹಾಜರಾಗಿರಬೇಕಾಗುತ್ತೆ. ಇನ್ನ ಇದಾದ್ಮೇಲೆ ಇಲ್ಲಿ ಪರೀಕ್ಷಾ ಪ್ರಾರಂಭಕ್ಕೆ 20 ನಿಮಿಷ ಮುಂಚಿತವಾಗಿ ಅಭ್ಯರ್ಥಿಯು ಪರೀಕ್ಷಾ ಕೊಠಡಿಯೊಳಗೆ ಹಾಜರಾಗಿರ್ಬೇಕಂತ ಅವರು ಕೊಡಿದ್ರೆ, ಅಂದ್ರೆ ನಿಮ್ಮ ಕೊಠಡಿ ಇರುತ್ತಲ್ಲ ಆ ಒಂದು ಕೊಠಡಿಗೆ ನೀವು ಇಲ್ಲಿ ಪರೀಕ್ಷೆ ಸ್ಟಾರ್ಟ್ ಆಗೋ ಮುಂಚೆ 20 ನಿಮಿಷ ಮೊದಲೇನೆ ನೀವು ಇಲ್ಲಿ ಇರಬೇಕಾಗುತ್ತೆ ಒಂದು ಕೊಠಡಿ ಒಳಗಡೆ. ಇನ್ನ ಮುಂದೆ ಮತ್ತೊಂದು ಮಾಹಿತಿ ಕೂಡ ಕೊಡಿದ್ರೆ, ಪರೀಕ್ಷೆ ಪ್ರಾರಂಭವಾದ 10 ನಿಮಿಷಗಳ ನಂತರ ಬರುವ ಯಾವುದೇ ಅಭ್ಯರ್ಥಿಗೆ ಪರೀಕ್ಷೆಯ ಕೊಠಡಿ ಪ್ರವೇಶ ನೀಡಲಾಗುವುದಿಲ್ಲ ಅಂತ ಹೇಳಿ ಕೊಡಿದ್ರೆ, ಅಂದ್ರೆ ಒಂದು ಎಕ್ಸಾಮ್ ಬಂದ್ಬಿಟ್ಟು 11 ಗಂಟೆಗೆ ಸ್ಟಾರ್ಟ್ ಆಗಿದೆ ಅಂದ್ರೆ ನೀವು ಇಲ್ಲಿ 11:10 ಹೋದ್ರೆ ನಿಮ್ಮನ್ನ ಇಲ್ಲಿ ಒಂದು ಪರೀಕ್ಷೆಗೆ ಹಾಜರು ಮಾಡುದಿಲ್ಲ ಅಂತ ಕೂಡ ಅವರು ಮೆನ್ಷನ್ ಮಾಡಿದ್ರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸೂಚನೆಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಇಂದು ಪರೀಕ್ಷೆಗೆ ನೀವು ಇಲ್ಲಿ ಹಾಜರಾಗಬೇಕಾಗುತ್ತೆ. ಇನ್ನು ಇದಾದ್ಮೇಲೆ ಇಲ್ಲಿ ಪರೀಕ್ಷೆಗೆ ನಿಗದಿಪಡಿಸಿದ ಪೂರ್ಣ ಅವಧಿಯು ಮುಗಿಯುವವರೆಗೆ ಯಾವುದೇ ಅಭ್ಯರ್ಥಿಯು ಹೊರ ಹೋಗುವಂತಿಲ್ಲ. ಪರೀಕ್ಷಾ ಅವಧಿಯು 1.5 ಗಂಟೆಯದ್ದಾಗಿರುತ್ತೆ ಅಂತ ಅವರು ಕೊಡಿದ್ರೆ, ಅಂದ್ರೆ ಒಂದು ಎಕ್ಸಾಮ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು 11 ಗಂಟೆಯಿಂದ 12:30 ಗಂಟೆ ತನಕ ಒಂದು ಎಕ್ಸಾಮ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಅದರ ಬಗ್ಗೆ ಅವರು ಮೇಲ್ಗಡೆ ಕೂಡ ಕೊಡಿದ್ರೆ, ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ನಿಮ್ಮ ಎಕ್ಸಾಮ್ ಸೆಂಟರ್ ಮತ್ತೆ ಒಂದು ಸಿಟಿಯನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ 9 ಗಂಟೆಗೆ ಒಂದು ಪರೀಕ್ಷಾ ಕೇಂದ್ರದ ಬಳಿ ಹಾಜರಾಗಿರಬೇಕಾಗುತ್ತೆ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಒಂದು ಎಕ್ಸಾಮ್ಗೆ ನೀವು ಇಲ್ಲಿ ಅಟೆಂಡ್ ಆಗಬೇಕು. ಇನ್ನಷ್ಟು ಹೆಚ್ಚಿನದಾಗಿ ಕೂಡ ಇಲ್ಲಿ ಅವರು ಕೊಡಿದ್ರೆ, ನಾನು ನಿಮಗೆ ಮುಖ್ಯವಾಗಿರ್ತಕ್ಕಂಥ ಮಾಹಿತಿಯನ್ನ ಇವರಿಗೆ ತಿಳಿಸಿಕೊಡ್ತೀನಿ. ನೀವು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಒಂದು ಪರೀಕ್ಷೆಗೆ ಇಲ್ಲಿ ಹಾಜರಾಗಬೇಕಾಗುತ್ತೆ. ಇನ್ನ ಕೆಳಗಡೆ ಅವರು ಮತ್ತೊಂದು ಮಾಹಿತಿ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನೀವು ಯಾವ ರೀತಿ ಮಾಹಿತಿಯನ್ನು ಅವರು ಕೊಡಿದ್ರೆ ಅಂದ್ರೆ, ಇಲ್ಲಿ ಪ್ರವೇಶ ಪತ್ರದಲ್ಲಿ ಅಭ್ಯರ್ಥಿಯ ಭಾವಚಿತ್ರ ಮುದ್ರಿತವಾಗದಿದ್ದಲ್ಲಿ ಅಥವಾ ಸ್ಪಷ್ಟವಾಗಿದ್ದಲ್ಲಿ, ಅಂದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಇರುತ್ತಲ್ಲ, ಒಂದು ಅಡ್ಮಿಟ್ ಕಾರ್ಡ್ ಅಲ್ಲಿ ನಿಮ್ಮ ಫೋಟೋ ಬಂದ್ಬಿಟ್ಟು ಕ್ಲಿಯರ್ ಆಗಿರುತ್ತೆ ಇದ್ದಲ್ಲಿ ಅಥವಾ ಒಂದು ಫೋಟೋ ಯಾವುದೇ ಒಂದು ಫೋಟೋ ಬರದೇ ಇದ್ದಲ್ಲಿ ಇಲ್ಲಿ ನೀವು ಏನ್ ಮಾಡ್ಬೇಕಂತ ಕೊಡಿದ್ರೆ, ಇಲ್ಲಿ ನೀವು ಅಭ್ಯರ್ಥಿಯು ಪರೀಕ್ಷಾ ದಿನದಂದು ಪ್ರವೇಶ ಪತ್ರದೊಂದಿಗೆ 2 ಸ್ಟ್ಯಾಂಪ್ ಅಳತೆಯ ಭಾವಚಿತ್ರಗಳನ್ನ ಕಡ್ಡಾಯವಾಗಿ ತರುವುದರ ಜೊತೆಗೆ ಗುರುತಿನ ಚೀಟಿಗಳಾದ ಆಧಾರ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿಗಳಲ್ಲಿ ಯಾವುದಾದ್ರು ಒಂದನ್ನು ನೀವು ಇಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು ಅಂತ ಅವರು ಕೊಡಿದ್ರೆ, ಅಂದ್ರೆ ಆಧಾರ್ ಕಾರ್ಡ್ ಆಗಲಿ ಅಥವಾ ವೋಟರ್ ಐಡಿ ಆಗಲಿ ಎರಡರಲ್ಲಿ ಯಾವ್ದಾದ್ರು ಒಂದು ನೀವು ಇಲ್ಲಿ ಗುರುತಿನ ಚೀಟಿಯನ್ನು ತಗೊಂಡು ಒಂದು ಎಕ್ಸಾಮ್ಗೆ ಇಲ್ಲಿ ಹೋಗಬೇಕಾಗುತ್ತೆ. ಇದು ಕಂಪಲ್ಸರಿ ಆಗಿ ಯಾರೆಲ್ಲ ಎಕ್ಸಾಮ್ ಹೋಗ್ತಿರ್ತಾರಲ್ಲ, ನಿಮ್ಮ ಅಡ್ಮಿಟ್ ಕಾರ್ಡ್ ಮತ್ತೆ ಇಲ್ಲಿ ಗುರುತಿನ ಚೀಟಿಯನ್ನ ಕಡ್ಡಾಯವಾಗಿ ತಗೊಂಡು ಹೋಗ್ಬೇಕು. ಇನ್ನು ನಿಮ್ಮ ಅಡ್ಮಿಟ್ ಕಾರ್ಡ್ ನಲ್ಲಿ ನಿಮ್ಮ ಫೋಟೋ ಕ್ಲಿಯರ್ ಆಗಿ ಇರದೇ ಇದ್ದಲ್ಲಿ ಅಥವಾ ನಿಮ್ಮ ಫೋಟೋನೇ ಬರದೇ ಇದ್ದಲ್ಲಿ ನೀವು ನಿಮ್ಮ 2 ಫೋಟೋಗಳನ್ನು ಕೂಡ ತಗೊಂಡು ಹೋಗಬೇಕಾಗುತ್ತೆ. ಅದ್ರ ಬಗ್ಗೆ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ರೆ, ಇನ್ನು ಇದಾದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಸದರಿ ಭಾವಚಿತ್ರ ಮತ್ತು ಅಭ್ಯರ್ಥಿಯು ಹಾಜರುಪಡಿಸಿದ ಗುರುತಿನ ಚೀಟಿಯನ್ನ ಸಮೀಕ್ಷಕರು ಪರಿಶೀಲಿಸಿದ ನಂತರ ಭಾವಚಿತ್ರಗಳನ್ನ ಸಮೀಕ್ಷಕರು ನಾಮಿನಲ್ ರೂಲ್ ನಲ್ಲಿ ನಿಗದಿತ ಅಂಕಣದಲ್ಲಿ ಅಂಟಿಸಿ ದೃಢೀಕರಿಸುವಂತೆ ತಿಳಿಸುವುದು ಅಂತ ಅವರು ಕೊಡಿದ್ರೆ, ಅಂದ್ರೆ ಇಲ್ಲಿ ಎರಡದಲ್ಲ ಒಂದು ಫೋಟೋ ಬಂದ್ಬಿಟ್ಟು ಅಡ್ಮಿಟ್ ಕಾರ್ಡ್ ಅಲ್ಲಿ ಇರಲ್ಲ ಅಥವಾ ಬ್ಲರ್ ಆಗಿ ಬಂದಿರುತ್ತೆ, ಅವ್ರು ಮಾತ್ರ ನೀವು ಇಲ್ಲಿ 2 ಫೋಟೋವನ್ನು ಕೂಡ ತಗೊಂಡು ಒಂದು ಎಕ್ಸಾಮ್ಗೆ ಇಲ್ಲಿ ಹೋಗಬೇಕಾಗುತ್ತೆ. ಇಲ್ಲಿ ಪ್ರತಿಯೊಂದು ಸೂಚನೆ ಕೂಡ ಅವರು ಕೊಡಿದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಒಂದು ಎಕ್ಸಾಮ್ಗೆ ನೀವು ಇಲ್ಲಿ ಅಟೆಂಡ್ ಆಗ್ಬಹುದು. ಇನ್ನೊಂದು IPS ವೆಬ್ಸೈಟ್ ಲಿಂಕ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮೇಲೆ ಹಾಕಿರ್ತೀನಿ. ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ರಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹಾಲ್ ಟಿಕೆಟ್ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಇನ್ನ ಒಂದು ಅಪ್ಲಿಕೇಶನ್ ನಂಬರ್ ಇಲ್ಲದಿದ್ದಲ್ಲೂ ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಅಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಫಾರ್ಗೆಟ್ ಅಪ್ಲಿಕೇಶನ್ ನಂಬರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಅಪ್ಲಿಕೇಶನ್ ನಂಬರ್ನ ಫಾರ್ಗೆಟ್ ಮಾಡಿದ್ಮೇಲೆ SMS ಬರುತ್ತೆ. ಒಂದು SMS ನ ಅವರು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ನ ಕೊಟ್ಟಿರ್ತಾರೆ. ಒಂದು ಅಪ್ಲಿಕೇಶನ್ ನಂಬರ್ನ ಹಾಕೊಂಡು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕೊಂಡು ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹಾಲ್ ಟಿಕೆಟ್ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಇನ್ನ ಡೌನ್ಲೋಡ್ ಆದ್ಮೇಲೆ ಈ ಒಂದು ಎಕ್ಸಾಮ್ಗೆ ನೀವು ಇಲ್ಲಿ ಹೋಗಬೇಕಾದ್ರೆ ಯಾವ ಒಂದು ದಾಖಲಾತಿ ತಗೊಂಡು ಹೋಗ್ಬೇಕು ಮತ್ತೆ ಇಲ್ಲಿ ಎಷ್ಟು ಗಂಟೆಗೆ ಹಾಜರಾಗಿರ್ಬೇಕಂತ ಪ್ರತಿಯೊಂದ್ರ ಬಗ್ಗೆ ಕೂಡ ಅವರಿಗೆ ತಿಳಿಸಿಕೊಡ್ತೀನಿ. ಇನ್ನೂ ಯಾವ್ದಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ಅದರ ಬಗ್ಗೆ ಕೂಡ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಇನ್ನ ಒಂದು ಪರೀಕ್ಷೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 12:30 ಗಂಟೆ ತನಕ ಒಂದು ಪರೀಕ್ಷೆ ಕೂಡ ಇಲ್ಲಿ ನಡೆಯುವಂಥದ್ದು. OMR ಬೇಸ ಒಂದು ಎಕ್ಸಾಮ್ ಇರುತ್ತೆ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಒಂದು ಎಕ್ಸಾಮ್ ಅನ್ನ ಬರೀಬೇಕಾಗುತ್ತೆ. ಅದೇ ರೀತಿ ಒಂದು ಮಾಹಿತಿ ನಮಗೆ ಇಷ್ಟದಲ್ಲಿ ನಮ್ಮ ಸರ್ ಸಬ್ಸ್ಕ್ರೈಬ್ ಕೂಡ ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ತಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅದೇ ರೀತಿ ಮತ್ತೆ ಮುಂದೆ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.